ಆಗಸ್ಟ್ 18, 1945 ವರ್ಲ್ಡ್ ವಾರ್ 2 ಇನ್ನೇನ್ ಮುಗಿತಾ ಬರ್ತಾ ಇರುತ್ತೆ. ಇಂಡಿಯಾದಲ್ಲೇ ಒನ್ ಆಫ್ ದಿ ಗ್ರೇಟೆಸ್ಟ್ ಫ್ರೀಡಮ್ ಫೈಟರ್, ಬ್ರಿಟಿಷ್ ಸಾಮ್ರಾಜ್ಯಗೆ ಸವಾಲ್ ಹಾಕಿರೋ ಒಬ್ಬ ವ್ಯಕ್ತಿ, ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಿದಂತ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಕೋಟ್ಯಾಂತರ ಜನರಿಗೆ ಅವರು ಸಾಧಾರಣ ಲೀಡರ್ ಅಷ್ಟೇ ಅಲ್ಲ, ಅವರು ನೇತಾಜಿ ಆಗಿದ್ರು. ಅಫಿಷಿಯಲ್ ರಿಪೋರ್ಟ್ಸ್ ಗಳ ಪ್ರಕಾರ ನೇತಾಜಿ ಜಾಪನೀಸ್ ಮಿಲಿಟರಿ ಏರ್ ಕ್ರಾಫ್ಟ್ ನ ಹತ್ತಿದ್ರು. ಆ ಏರ್ ಕ್ರಾಫ್ಟ್ ತೈವಾನ್ ಇಂದ ಟೇಕ್ ಆಫ್ ಕೂಡ ಆಗಿತ್ತು. ಬಟ್ ಟೇಕ್ ಆಫ್ ಆಗಿದ್ದ ಕೆಲವೇ ಕ್ಷಣದಲ್ಲಿ ಅದು ಕ್ರಾಶ್ ಆಯ್ತು. ರಿಪೋರ್ಟ್ಸ್ ಗಳ ಪ್ರಕಾರ ನೇತಾಜಿ ಸಿವಿಯರ್ ಆಗಿ ಸುಟ್ಟು ಅಲ್ಲೇ ಗಾಯ ಆಗಿ ಸತ್ತೋದ್ರು ಅಂತ ಹೇಳ್ತಾರೆ. ಬಟ್ ಸುಮಾರು ಜನರು ಈ ವಿಷಯನ ನಂಬಲ್ಲ. ಅವರಿಗೆ ಸುಮಾರು ಪ್ರಶ್ನೆಗಳು ಹುಟ್ಟತಾ ಇರುತ್ತೆ. ಅವ್ರ ಬಾಡಿಯಲ್ಲಿ ಯಾಕೆ ಕಡಿಮೆ ಫೋಟೋಗಳಿದೆ? ಹಂಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಂದ್ರೆ, ನೇತಾಜಿ ನಿಜವಾಗ್ಲೂ ಆ ಪ್ಲೇನ್ ಅಲ್ಲಿ ಇದ್ರ ಅಂತ. ಸೊ ಈ ಪ್ರಶ್ನೆಗಳು ಹುಟ್ಟಿದ ಕೆಲವೇ ಕ್ಷಣದಲ್ಲಿ ಈ ರೂಮರ್ಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಕ್ಕೆ ಶುರುವಾಯ್ತು. ಸುಮಾರು ಜನರು ನಂಬೋ ಪ್ರಕಾರ ನೇತಾಜಿ ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ, ಹಾಗೆ ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಆ ಜಾಗದಲ್ಲಿ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ಯಾರಿಗೂ ಗೊತ್ತಿಲ್ಲ. ನೇತಾಜಿ ನಿಜವಾಗ್ಲೂ ಆ ಪ್ಲೇನ್ ಕ್ರಾಶ್ ಅಲ್ಲಿ ಸತ್ರ, ಇಲ್ಲಾಂದ್ರೆ ಯಾರಿಗೂ ಯಾವುದೇ ಪ್ರೂಫ್ ಬಿಡದೇ ಇರೋ ತರ ಆ ಜಾಗದಿಂದ ಎಸ್ಕೇಪ್ ಆದ್ರ? ಅಫಿಷಿಯಲ್ ರಿಪೋರ್ಟ್ಸ್ ಗಳ ಪ್ರಕಾರ ನೇತಾಜಿ ಸೌತ್ ಈಸ್ಟ್ ಏಷ್ಯಾನ ಬಿಡಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ. ಬಟ್ ಅವ್ರ ಡೆಸ್ಟಿನೇಷನ್ ಇವತ್ತಿಗೂ ಒಂದು ಡಿಬೇಟ್ ಮಾಡೋ ಟಾಪಿಕ್. ಬಟ್ ಒಂದು ವಿಷಯ ಕ್ಲಿಯರ್, ಅವರು ಜಾಪನೀಸ್ ಮಿಲಿಟರಿ ಏರ್ ಕ್ರಾಫ್ಟ್ ನ ಹತ್ತಿದ್ರು ಅಂತ. ಆ ಏರ್ ಕ್ರಾಫ್ಟ್ ತೈವಾನ್ ಇಂದ ಟೇಕ್ ಆಫ್ ಆಯ್ತು. ಎಲ್ಲಾನು ನಾರ್ಮಲ್ ಆಗೇ ಇತ್ತು, ಬಟ್ ಸಡನ್ ಆಗಿ ಎಲ್ಲಾನು ಚೇಂಜ್ ಆಯ್ತು. ಸಾಕ್ಷಿಗಳ ಪ್ರಕಾರ ಒನ್ ಆಫ್ ದಿ ಪ್ಲೇನ್ ಅಲ್ಲಿ ಇಂಜಿನ್ ಫೇಲ್ ಆಗಿತ್ತು ಅಂತ. ಹಂಗೆ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಆ ಏರ್ ಕ್ರಾಫ್ಟ್ ತನ್ನ ಕಂಟ್ರೋಲ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಕೊನೆಗೆ ಆ ಏರ್ ಕ್ರಾಫ್ಟ್ ಕ್ರಾಶ್ ಆಗುತ್ತೆ. ಕ್ರಾಶ್ ಆದ್ಮೇಲೆ ಅಲ್ಲಿ ಒಂದು ದೊಡ್ಡದಾಗಿರೋ ಎಕ್ಸ್ಪ್ಲೋಷನ್, ಹಾಗೆ ಆ ಏರ್ ಕ್ರಾಫ್ಟ್ ಸುತ್ತಲೂ ಪೂರ್ತಿ ಬೆಂಕಿ ಹತ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಅಫಿಷಿಯಲ್ ಕತೆಗಳ ಪ್ರಕಾರ ನೇತಾಜಿ ತೀವ್ರವಾಗಿ ಸುಟ್ಟೋಗಿದ್ರು, ಬಟ್ ಇನ್ನೂ ಬದುಕಿದ್ರು. ಅವ್ರನ್ನ ಅಲ್ಲೇ ಹತ್ರ ಇದ್ದಿದ್ದ ಮಿಲಿಟರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಡಾಕ್ಟರ್ಸ್ ಅವ್ರನ್ನ ಕಾಪಾಡಕ್ಕೆ ತುಂಬಾ ಪ್ರಯತ್ನ ಪಟ್ರು, ಬಟ್ ಕೆಲವೇ ಗಂಟೆಗಳಲ್ಲಿ ಅವರು ಸಾವನ್ನಪ್ತಾರೆ. ಅದಾದ್ಮೇಲೆ ಅವ್ರ ದೇಹನ ಅಂತ್ಯ ಸಂಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ ಕತೆ ಮುಗಿಬೇಕಾಗಿತ್ತು, ಆದ್ರೆ ಮುಗ್ದಿಲ್ಲ. ಯಾಕಂದ್ರೆ ಸುಮಾರು ಜನರು ಒಂದಷ್ಟು ವಿಚಿತ್ರವಾಗಿರೋ ವಿಷಯಗಳನ್ನ ನೋಡ್ತಾರೆ. ಯಾಕಂದ್ರೆ ಬಹಳ ಕಡಿಮೆ ಫೋಟೋಗಳು ಹಿಡಿದಿದ್ರು, ಹಾಗೆ ಬಹಳಷ್ಟು ಕಡಿಮೆ ಫಿಸಿಕಲ್ ಎವಿಡೆನ್ಸ್. ಹಂಗೆ ಸುಮಾರು ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಅನ್ನೋದೇ ಸಿಕ್ಕಿರಲ್ಲ. ಸೊ ಆಗ ಜನರು ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ, ನೇತಾಜಿ ನಿಜವಾಗ್ಲೂ ಆ ಪ್ಲೇನ್ ಅಲ್ಲಿ ಇದ್ರ ಅಂತ. ಸೊ ಇವಾಗ್ಲೇ ಈ ಕತೆ ನಿಜವಾಗ್ಲೂ ಶುರು ಆಗೋದು. ಸೊ ಹೀಗೆ ವರ್ಷಗಳು ಕಳೀತಾ ಇದ್ದಂಗೆ ಸುಮಾರು ಥಿಯರೀಸ್ಗಳು ಬರಕ್ಕೆ ಶುರು ಆಗ್ತಾ ಇರುತ್ತೆ. ಸುಮಾರು ಜನರು ನಂಬೋ ಪ್ರಕಾರ ಈ ಪ್ಲೇನ್ ಕ್ರಾಫ್ಟ್ ಯಾವುದೋ ಒಂದು ಕವರ್ ಸ್ಟೋರಿ ಅಂತ. ಅಂದ್ರೆ ಒಂದು ಕಥೆನ ಮುಚ್ಚಕಕ್ಕೆ ಇನ್ನೊಂದು ಕಥೆನ ಹೇಳಿದ್ರು ಅಂತ. ಬಟ್ ಇಲ್ಲಿ ಒಂದು ಥಿಯರಿ ಇದೆ. ಆ ಥಿಯರಿ ಪ್ರಕಾರ ನೇತಾಜಿ ಇಲ್ಲಿಂದ ಎಸ್ಕೇಪ್ ಆಗಿ ಅವರು ಸೋವಿಯತ್ ಯೂನಿಯನ್ಗೆ ಹೋದ್ರು ಅಂತ. ಏನಕ್ಕೆ? ಅವರು ಪೊಲಿಟಿಕಲ್ ಸಪೋರ್ಟ್ಗೋಸ್ಕರ ಹೋದ್ರು ಅಂತ. ಬಟ್ ಅವ್ರ ಪೊಲಿಟಿಕಲ್ ಸಪೋರ್ಟ್ಗಂತ ಹೋದವ್ರನ್ನ ಅಲ್ಲೇ ರಹಸ್ಯವಾಗಿ ಬಂಧಿಸಿದ್ರು ಅಂತಾನು ಹೇಳ್ತಾರೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಈ ಇಷ್ಟು ಕತೆಗಳಿಗೆ ಯಾವುದೇ ತರದ ಪ್ರೂಫ್ ಅನ್ನೋದಿರಲ್ಲ, ಡಾಕ್ಯುಮೆಂಟ್ಸ್ ಇರಲ್ಲ, ಫೋಟೋಗ್ರಾಫ್ಸ್ ಇರಲ್ಲ, ಹಾಗೆ ಯಾವುದೇ ತರದ ಕನ್ಫರ್ಮ್ಡ್ ರೆಕಾರ್ಡ್ಸ್ ಅನ್ನೋದು ಕೂಡ ಇರಲ್ಲ. ಬಟ್ ಸ್ಟಿಲ್ ಈ ಮಿಸ್ಟ್ರಿ ಇಲ್ಲಿಗೆ ಮುಗಿಯಲ್ಲ. ಕೆಲವು ವರ್ಷಗಳಾದ್ಮೇಲೆ ಒಂದು ವಿಚಿತ್ರವಾಗಿರೋ ರಹಸ್ಯ ಬೆಳಕಿಗೆ ಬರುತ್ತೆ. ಒಬ್ಬ ರಹಸ್ಯ ವ್ಯಕ್ತಿ, ಗುಮ್ನಾಮಿ ಬಾಬಾ ಅಂತ. ಸೊ ಜನರು ಈ ವಿಷಯನ ಇನ್ನೇನ್ ಮರ್ತೋಗ್ಬೇಕಾಗಿತ್ತು, ಆಗ್ಲೇ ಒಂದು ರಹಸ್ಯವಾಗಿರೋ ವ್ಯಕ್ತಿ ಆಚೆ ಬರ್ತಾನೆ. ತುಂಬಾ ಕಡಿಮೆ ಜನ ಇವ್ರ ಮಕಾನ ನೋಡಿರ್ತಾರೆ. ಆ ಮನುಷ್ಯ ಸೀಕ್ರೆಟ್ ಆಗಿ ಬದುಕ್ತಾ ಇರ್ತಾನೆ. ಅಂದ್ರೆ ಜನರು ಇವನ್ನ ನೋಡ್ಲೇಬಾರ್ದು ಅನ್ನೋ ತರ ಬದುಕ್ತಾ ಇರ್ತಾನೆ. ಹಾಗೆ ಅವನನ್ನ ಭೇಟಿಯಾಗಿರೋ ಜನ ತುಂಬಾನೇ ಕಡಿಮೆ. ಅವ್ರ ಹೆಸರೇ ಗುಮ್ನಾಮಿ ಬಾಬಾ ಅಂತ. ಉತ್ತರ ಪ್ರದೇಶದಲ್ಲಿ ಅವರು ರಹಸ್ಯವಾಗಿ ಬದುಕ್ತಾ ಇರ್ತಾರೆ. ಬಟ್ ಅವರು ಸತ್ತಿದ ಕೆಲವೇ ಕ್ಷಣದಲ್ಲಿ ಒಂದು ಶಾಕಿಂಗ್ ದೃಶ್ಯನ ಕಾಣ್ತಾರೆ. ಇನ್ವೆಸ್ಟಿಗೇಟರ್ಸ್ ಆ ಗುಮ್ನಾಮಿ ಬಾಬಾ ಜಾಗದಲ್ಲಿ ನೇತಾಜಿಗೆ ಲಿಂಕ್ ಇರೋ ತರ ಒಂದಷ್ಟು ವಸ್ತುಗಳನ್ನ ನೋಡ್ತಾರೆ. ಲೆಟರ್ಸ್ಗಳು, ಡಾಕ್ಯುಮೆಂಟ್ಸ್ಗಳು, ಬುಕ್ಸ್ಗಳು, ಹಾಗೆ ಅವ್ರ ವೈಯಕ್ತಿಕ ವಸ್ತುಗಳು. ಬಟ್ ಇವಾಗ್ಲೇ ಒಂದು ವಿಚಿತ್ರವಾಗಿರೋ ಪ್ರಶ್ನೆ ಬರೋದು, ಆ ಗುಮ್ನಾಮಿ ಬಾಬಾ ಹಾಗೆ ಸುಭಾಷ್ ಚಂದ್ರ ಬೋಸ್ ಇಬ್ರು ಒಬ್ರೇನಾ ಅಂತ. ಅವ್ರ ಸಪೋರ್ಟರ್ಸ್ ಗಳು ಹೇಳೋ ಪ್ರಕಾರ ಅವ್ರ ಹ್ಯಾಂಡ್ ರೈಟಿಂಗು ಈ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗ್ತಾ ಇದೆ ಅಂತ. ಹಾಗೆ ಅವ್ರು ಕ್ಲೇಮ್ ಮಾಡಿರೋ ಪ್ರಕಾರ ಗುಮ್ನಾಮಿ ಬಾಬಾಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತಿತ್ತು. ಆ ಇನ್ಫಾರ್ಮೇಶನ್ಸ್ ನೇತಾಜಿಗೆ ಮಾತ್ರ ಗೊತ್ತಿತ್ತು ಅಂತ. ಸೊ ಜಲ್ದಿ ಈ ವಿಷಯ ಎಲ್ಲಾ ಕಡೆ ಹರಡಕ್ಕೆ ಶುರು ಆಗ್ತಾ ಇರುತ್ತೆ. ಹಾಗೆ ಸುಮಾರು ಜನರು ಈ ವಿಷಯನ ನಂಬ್ತಾರೆ, ಬಟ್ ಸುಮಾರು ಜನರು ಈ ವಿಷಯನ ನಂಬಲ್ಲ. ಯಾಕಂದ್ರೆ ಪ್ರತಿ ಸಲ ತರ ಈ ಸಲ ಕೂಡ ಅವ್ರ ಹತ್ರ ಪ್ರೂಫ್ ಇರಲ್ಲ, DNA ಮ್ಯಾಚ್ ಇರಲ್ಲ, ಅಫಿಷಿಯಲ್ ಕನ್ಫರ್ಮೇಶನ್ ಇರಲ್ಲ, ಹಾಗೆ ಫೈನಲ್ ಆನ್ಸರ್ ಅನ್ನೋದು ಇರಲ್ಲ. ಬಟ್ ಈ ಮಿಸ್ಟ್ರಿ ಇನ್ನೂ ದೊಡ್ಡದಾಗಿ ಬೆಳಿತಾನೆ ಹೋಗ್ತಾ ಇರುತ್ತೆ. ಆ ಗುಮ್ನಾಮಿ ಬಾಬಾ ನಿಜವಾಗ್ಲೂ ನೇತಾಜಿನ, ಇಲ್ಲ ಇದು ಒಂದು ಸಾಧಾರಣ ಥಿಯರಿನ? ಈ ಸತ್ಯನ ಕಂಡು ಹಿಡಿಯೋಕ್ಕೋಸ್ಕರ ಗವರ್ಮೆಂಟ್ ಒಂದಷ್ಟು ಇನ್ವೆಸ್ಟಿಗೇಷನ್ಸ್ ನ ಶುರು ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಏನೇನ್ ಕಂಡು ಹಿಡಿದ್ರು ಅಂತ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ.
1956 ಮೊದಲನೇ ಮೇಜರ್ ಇನ್ವೆಸ್ಟಿಗೇಷನ್ ಬರುತ್ತೆ. ಅದರ ಹೆಸರೇ ಶಾನವಾಸ್ ಕಮಿಟಿ ಅಂತ. ಸುಮಾರು ಸಾಕ್ಷಿಗಳನ್ನ ಹಾಗೆ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ಕನ್ಕ್ಲೂಷನ್ ಏನ್ ಸಿಕ್ತು ಅಂದ್ರೆ ನೇತಾಜಿ ನಿಜವಾಗ್ಲೂ ಆ ಪ್ಲೇನ್ ಕ್ರಾಶ್ ಅಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಬಟ್ ಜನರು ಈ ವಿಷಯನ ನಂಬಕ್ಕೆ ನಿರಾಕರಿಸ್ತಾರೆ. ಹೀಗೆ ಇನ್ನೊಂದಷ್ಟು ವರ್ಷ ಕಳೆದ ಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ಬರುತ್ತೆ, ದ ಖೋಸ್ಲಾ ಕಮಿಟಿ ಅಂತ. ಈ ಇನ್ವೆಸ್ಟಿಗೇಷನ್ ಅಲ್ಲೂ ಕನ್ಕ್ಲೂಷನ್ ಸೇಮ್, ನೇತಾಜಿ ನಿಜವಾಗ್ಲೂ ಆ ಪ್ಲೇನ್ ಕ್ರಾಶ್ ಅಲ್ಲಿ ಸಾವನ್ನಪ್ಪಿದ್ರು ಅಂತ. ಬಟ್ ಈ ಕನ್ಕ್ಲೂಷನ್ ಜನರು ನಂಬಲ್ಲ. ಬಟ್ ಇವಾಗ್ಲೇ ಮೋಸ್ಟ್ ಕಾಂಟ್ರವರ್ಷಿಯಲ್ ಇನ್ವೆಸ್ಟಿಗೇಷನ್ ಬರುತ್ತೆ, ದ ಮುಖರ್ಜಿ ಕಮಿಟಿ ಅಂತ. ಸುಮಾರು ವರ್ಷ ಇನ್ವೆಸ್ಟಿಗೇಷನ್ ಮಾಡಿ ಅವರು ಒಂದು ಶಾಕಿಂಗ್ ಕನ್ಕ್ಲೂಷನ್ ನ ಕೊಡ್ತಾರೆ. ಆ ಕಮಿಷನ್ ನ ಪ್ರಕಾರ ನೇತಾಜಿ ಆ ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತಿರೋದಕ್ಕೆ ಬೇಕಾಗಿರೋ ಅಷ್ಟು ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮಗ್ ಸಿಕ್ಕಿರೋ ಎವಿಡೆನ್ಸ್ ಅದನ್ನ ಪ್ರೂವ್ ಮಾಡಕ್ಕೆ ಸಾಕಾಗಿಲ್ಲ ಅಂತ. ಸೊ ಸಡನ್ ಆಗಿ ಈ ಮಿಸ್ಟ್ರಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. 3 ಇನ್ವೆಸ್ಟಿಗೇಷನ್, ಬೇರೆ ಬೇರೆ ಕನ್ಕ್ಲೂಷನ್, ಬಟ್ ಯಾವುದೇ ತರದ ಫೈನಲ್ ಆನ್ಸರ್ ಅನ್ನೋದೇ ಇರಲ್ಲ. ಸೊ ಹೀಗೆ ವರ್ಷಗಳು ಕಳೀತಿದ್ದಂಗೆ ಸಾವಿರಾರು ಸೀಕ್ರೆಟ್ ಗವರ್ಮೆಂಟ್ ಫೈಲ್ಸ್ ಕೂಡ ಬೆಳಕಿಗೆ ಬರುತ್ತೆ. ಸೊ ಜನರು ಈಗ ಈ ಮಿಸ್ಟ್ರಿ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡು ಇರ್ತಾರೆ. ಬಟ್ ಇಷ್ಟು ಸಾವಿರಾರು ಡಾಕ್ಯುಮೆಂಟ್ಸ್ ರಿಲೀಸ್ ಆದ್ರೂ ಕೂಡ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಅನ್ನೋದೇ ಸಿಗಲ್ಲ. ನೇತಾಜಿ ನಿಜವಾಗ್ಲೂ 1945ರಲ್ಲಿ ಸಾವನ್ನಪ್ಪಿದ್ರ, ಇಲ್ಲ ಅವರು ರಹಸ್ಯವಾಗಿ ಬದುಕ್ತಾ ಇದ್ರ? ಸುಮಾರು 80 ವರ್ಷ ಆದ್ರೂ ಈ ಕ್ವೆಶ್ಚನ್ಗೆ ನಮ್ಮ ಹತ್ರ ಕಂಪ್ಲೀಟ್ ಫೈನಲ್ ಆನ್ಸರ್ ಅನ್ನೋದೇ ಇಲ್ಲ. ಸೊ ಇದಕ್ಕೆ ಇದು ಭಾರತದ ಇತಿಹಾಸದಲ್ಲೇ ಒನ್ ಆಫ್ ದಿ ಗ್ರೇಟೆಸ್ಟ್ ಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಸೊ ಇವತ್ತಿಗೂ ಕೂಡ ಸುಮಾರು ಜನರು ಸುಮಾರು ತರದ ನಂಬಿಕೆನ ಇಟ್ಟಿದ್ದಾರೆ. ಅಂದ್ರೆ ಅವತ್ತು ನೇತಾಜಿ ಪ್ಲೇನ್ ಕ್ರಾಶ್ ಅಲ್ಲಿ ಸತ್ತಿದ್ದಾರೆ ಅಂತ ಒಬ್ರು, ಸತ್ತಿಲ್ಲ ಅಂತ ಒಬ್ರು, ಎಸ್ಕೇಪ್ ಆಗಿ ಸೋವಿಯತ್ ಯೂನಿಯನ್ಗೆ ಹೋಗಿದ್ದಾರೆ ಅಂತ ಒಬ್ರು, ಅವರು ಬೇರೆ ಐಡೆಂಟಿಟಿಲಿ ರಹಸ್ಯವಾಗಿ ಬದುಕ್ತಾ ಇದ್ರು ಅಂತ ಒಬ್ರು. ಸುಮಾರು ವರ್ಷಗಳು ಇನ್ವೆಸ್ಟಿಗೇಷನ್ ನಡೀತು, ಸೀಕ್ರೆಟ್ ಫೈಲ್ಸ್ ಕೂಡ ಓಪನ್ ಆಯ್ತು, ಸಾಕ್ಷಿಗಳನ್ನ ಕೂಡ ಪ್ರಶ್ನೆ ಮಾಡಿದ್ರು. ಬಟ್ ಯಾವುದೇ ಥಿಯರಿ ಕೂಡ ಇದನ್ನ ಕಂಪ್ಲೀಟ್ ಆಗಿ ಪ್ರೂವ್ ಮಾಡಕ್ ಸಾಧ್ಯನೇ ಆಗ್ಲಿಲ್ಲ. ಹಂಗಂತ ಯಾವುದೇ ಥಿಯರಿನ ಕೂಡ ಇಗ್ನೋರ್ ಮಾಡಕ್ಕೂ ಆಗ್ಲಿಲ್ಲ. ಸೊ ಅವತ್ತಿಗೆ ಭಾರತದ ಇತಿಹಾಸನ ಬದಲಾಯಿಸಕ್ಕೆ ಸಹಾಯ ಮಾಡಿರುವಂತ ಒಬ್ಬ ಫ್ರೀಡಮ್ ಫೈಟರ್ ಕಾಣೆ ಆಗ್ತಾರೆ. ಫೈನಲ್ ಪ್ರೂಫ್ ಇಲ್ಲ, ಫೈನಲ್ ಆನ್ಸರ್ ಇಲ್ಲ, ಬರೀ ಪ್ರಶ್ನೆ. ಬಟ್ ಒಂದು ದಿನ ಮರ್ತೋಗಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಸಿಗ್ಬೋದು. ಆ ಡಾಕ್ಯುಮೆಂಟ್ಸ್ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಬಟ್ ಇವತ್ತಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ರಹಸ್ಯ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿಗೆ ಸೇರ್ಕೊಳ್ಳುತ್ತೆ. ಬಟ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನೇತಾಜಿ ಆ ಪ್ಲೇನ್ ಕ್ರಾಶ್ ಅಲ್ಲಿ ಸಾವನ್ನಪ್ಪಿದ್ರ, ಇಲ್ಲ ಅವರು ರಹಸ್ಯವಾಗಿ ಬದುಕ್ತಾ ಇದ್ರು ಅಂತ ನಂಬ್ತೀರಾ ಅಂತ? ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.